ಹಾಯ್ ಸ್ನೇಹಿತರೆ, ನಮಸ್ಕಾರ. ಎಲ್ಲವೂ ವಿಸ್ಮಯ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನೋಡ್ತಾ ಇರೋದು ತುಂಬೆ ಹೂವು ಅಂತ. ಇದು ತುಂಬೆ ಗಿಡ. ಹಿಂದೆ ಸುಮಾರು 20-30 ವರ್ಷಗಳ ಹಿಂದೆ ಹೇರಳವಾಗಿ ತುಂಬ ಅದ್ಭುತವಾಗಿ ಬೆಳೀತಾ ಇತ್ತು ಈ ಗಿಡ. ನಗರೀಕರಣ ಬೆಳೀತಿದ್ದಂಗೆ ಈ ತುಂಬೆ ಗಿಡ ಅನ್ನೋದು ಸ್ವಲ್ಪ ಕಮ್ಮಿ ಆಗ್ತಾ ಬರ್ತಿದೆ. ಈ ತುಂಬೆ ಗಿಡ ಶಿವನಿಗೆ ತುಂಬ ಇಷ್ಟವಾದ ಗಿಡ. ಇದರಲ್ಲಿ ಬಿಡ್ತಕ್ಕಂಥ ಹೂವು ಇಲ್ಲಿ ನೋಡ್ತಾ ಇದ್ದೀರಾ, ಬಿಳಿ ಕಲರು ಹೂವು ಕ್ಲೀನಾಗಿ ಕಾಣಿಸ್ತಿದೆ ಅಲ್ವಾ. ಈ ಹೂವು ಅಂದರೆ ಶಿವನಿಗೂ ಇಷ್ಟವಂತೆ. ಹಾಗೆ ಈ ತುಂಬೆ ಹೂವು ಅಷ್ಟೇ ಶ್ರೇಷ್ಠವಾದದ್ದು ಕೂಡ. ಇದು ಎಲ್ಲ ಜಾಗದಲ್ಲೂ ಕೂಡ ಬೆಳೆಯುವುದಿಲ್ಲ. ಹಾಗೆ ಇಲ್ಲಿ ಜಾಸ್ತಿ ಹುಳ ಕೂಡ ಇದನ್ನು ಆಕರ್ಷಣೆ ಮಾಡುವುದಿಲ್ಲ. ತುಂಬ ವಿಶೇಷವಾಗಿ ಬೆಳೀತದೆ. ಇದನ್ನು ಶಿವನಿಗೆ ಅರ್ಪಣೆ ಮಾಡೋದರಿಂದ ಎಷ್ಟೋ ಕಷ್ಟಗಳು ಕಳೀತವಂತೆ ಸ್ನೇಹಿತರೆ. ಇದನ್ನು ನೀವು ಕೆಲಸ ಮಾಡಿದ್ರೆ ನಿಮಗೂ ಒಳ್ಳೆಯದು. ಸೋಮವಾರದ ದಿನ, ಅದರಲ್ಲೂ ಶ್ರಾವಣ ಸೋಮವಾರ, ನಿಮ್ಮ ಮನೆಯಲ್ಲಿ ಶಿವನ ಫೋಟೋ ಇದ್ದರೆ, ಶಿವಲಿಂಗ ಇದ್ದರೆ, ಅಥವಾ ಅಕ್ಕಪಕ್ಕ ಶಿವನ ದೇವಸ್ಥಾನ ಇದ್ದರೆ ಇದನ್ನು ತಗೊಂಡೋಗಿ ಶಿವನ ಪಾದದಲ್ಲಿ ಸಮರ್ಪಣೆ ಮಾಡೋದರಿಂದ ಎಷ್ಟೋ ಕಷ್ಟಗಳು ಕಳೆದಂತೆಯೇ ಲೆಕ್ಕ. ಹಾಗೆ ಈ ಗಿಡದ ಪ್ರತಿಯೊಂದು ಪಾರ್ಟ್ಸ್ ಕೂಡ ಚರ್ಮಕ್ಕೆ ಒಳ್ಳೆಯದು. ಹಾಗೆ ದೇಹಕ್ಕೂ ಕೂಡ ಒಳ್ಳೆಯ ಚೈತನ್ಯವನ್ನು ಕೊಡುತ್ತಂತೆ ಸ್ನೇಹಿತರೆ. ಇದು ಆಸ್ಪತ್ರೆಯಲ್ಲಿ ಹಾಗೂ ಸೈಂಟಿಫಿಕ್ ಆಗಿ ಪ್ರೂವ್ ಆಗಿರ್ತಕ್ಕಂಥದ್ದು ಸ್ನೇಹಿತರೆ. ಇದು ಹೇರಳವಾಗಿ ಬೆಳೆಯುವುದಿಲ್ಲ ಸ್ನೇಹಿತರೆ. ಅಲ್ಲಲ್ಲೇ ಮನೆಯ ಹಿಂದೆ ಮುಂದೆ ಎಲ್ಲೆಲ್ಲಿ ಜಾಸ್ತಿ ಗಿಡಗಳು ಬೆಳೆದಿರುತ್ತೋ ಆ ಜಾಗದಲ್ಲಿ ಇರುತ್ತೆ ಸ್ನೇಹಿತರೆ. ಇದು ಆಲ್ಮೋಸ್ಟು ಹಳ್ಳಿಯ ವಾತಾವರಣದಲ್ಲೇ ಇರ್ತಕ್ಕಂಥದ್ದು. ಇದು ಎಲ್ಲೇ ಸಿಕ್ಕಿದ್ರು ಬಿಡೋದಕ್ಕೆ ಹೋಗಬೇಡಿ ಸ್ನೇಹಿತರೆ. ಇದರ ಎಲೆನ ನೀರಿಗೆ ಹಾಕ್ಕೊಂಡು ಅದಕ್ಕೆ ಹಾಲ್ಗೆ ಹಾಕ್ಕೊಂಡು ಕುಡಿದ್ರೂ ಕೂಡ ಎಷ್ಟು ಇಮ್ಯುನಿಟಿ, ವಿಟಮಿನ್ ಸಿಕ್ಕತ್ತೆ, ಫೈಬರು, ಕಬ್ಬಿಣಾಂಶದ ಪ್ರಭಾವವೆಲ್ಲ ಈ ಗಿಡದಲ್ಲಿ ಸಿಕ್ಕತ್ತಂತೆ ಸ್ನೇಹಿತರೆ. ಇದು ಹೇಳಬೇಕು ಅಂದರೆ ಬೇರಿನಿಂದ ತುದಿಯವರೆಗೂ, ಹೂವಿನವರೆಗೂ ಕೂಡ ಇದು ಔಷಧಿಯ ಗಿಡವೇ ಆಗಿರ್ತದೆ. ಇದನ್ನು ಬಿಡದೆ ನೀವು ಉಪಯೋಗ ಮಾಡಿಕೊಳ್ಳೋದ್ರಿಂದ ನಿಮಗೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ ಸ್ನೇಹಿತರೆ. ಜೊತೆಗೆ ಇದು ಔಷಧ ಗುಣ ಕೂಡ ಹೊಂದಿರತಕ್ಕಂಥದ್ದು ಸ್ನೇಹಿತರೆ. ಎಷ್ಟೋ ಕಡೆ ಮೆಡಿಷನ್ ಮಾಡೋ ಕಡೆ ಈ ಗಿಡ, ಈ ಕಾಂಡ, ಬೇರು, ಎಲೆ, ಹೂವು ಇವೆಲ್ಲನೂ ಯೂಸ್ ಮಾಡ್ತಾರೆ. ಈ ಹೂವಿನಲ್ಲಿ ಎಂಥ ಅದ್ಭುತವಾದ ಸಿಹಿ ಅಂದರೆ, ಈ ಒಂದೇ ಒಂದು ಹೂವನ್ನು ಕಿತ್ಕೊಂಡು ಸ್ವಲ್ಪ ಸ್ವಾದನ ಎಳೆದರೆ ಸಾಕು, ಒಳಗಡೆ ಸಿಹಿ ಅಂತ ರುಚಿ, ಜೇನಿನಂಥ ರುಚಿ ನಮ್ಮ ನಾಲಿಗೆಗೆ ಅದ್ಭುತ ರುಚಿ ಕೊಡುತ್ತೆ ಸ್ನೇಹಿತರೆ. ದುಂಬಿ ಕೂಡ ಮಕರಂದ ಇರಲು ಬಂದಿದೆ ನೋಡಿ. ಹಾಗೆ ಇದು ಚರ್ಮ ಸಮಸ್ಯೆಗೆ ಮುಖ್ಯವಾದ ಸಸ್ಯ ಅಂತಲೂ ಅಂತಾರೆ. ತುರಿಕೆ, ಈ ಚರ್ಮ ಸಮಸ್ಯೆಗಳು, ಉರಿ, ನೆವೆ ಇವೆಲ್ಲ ಆದರೆ ಸ್ನೇಹಿತರೆ ಈ ಎಲೆಗಳನ್ನ ತಗೊಂಡೋಗಿ ಚೆನ್ನಾಗಿ ಜಜ್ಜಿ ಇದನ್ನು ರಸನ ಆ ಜಾಗಕ್ಕೆ ಮಸಾಜ್ ಮಾಡೋದರಿಂದ ಆ ಚರ್ಮದ ತುರಿಕೆ, ನೆವೆಗಳೆಲ್ಲ ಕಮ್ಮಿ ಆಗುತ್ತಂತೆ ಸ್ನೇಹಿತರೆ. ಹಾಗೆ ಇದನ್ನು ನಿಮ್ಮನೆ ಮುಂದೆ ಒಂದು ಪಾಟ್ ಮಾಡಿಕೊಂಡು ಆ ಪಾಟಲ್ಲಿ ಇದನ್ನು ಬೆಳೆಸೋದು ಕೂಡ ಒಳ್ಳೆಯದು. ಇದರಲ್ಲಿ ನಿಮ್ಮ ಮನೇಲಿ ಒಂದು ಹೂ ತಗೊಂಡೋಗಿ ಶಿವನಿಗೆ ಮುಡಿಸಿದ್ರು ಕೂಡ ಕೋಟಿ ಹೂ ಮೂಡಿಸೋದಂತೆಯೇ ಲೆಕ್ಕ ಆಗುತ್ತೆ ಸ್ನೇಹಿತರೆ. ಇದನ್ನು ನೀವು ಅರ್ಥ ಮಾಡಿಕೊಂಡು ಈ ಕೆಲಸನ ಮಾಡ್ತಾ ಬನ್ನಿ. ಆ ಶಿವನ ಕೃಪೆ ಕೂಡ ನಿಮ್ಮ ಮೇಲೆ ಇರುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಅಲ್ಲಿ ಇರುವೆ ಕೂಡ ಆನಂದವಾಗಿ ರಸ ಕುಡಿಯೋದಕ್ಕೆ ಬಂದಿದೆ ಸ್ನೇಹಿತರೆ. ಇರುವೆ ಅಷ್ಟು ಸುಲಭವಾಗಿ ರಸ ಕುಡಿಯೋದಿಲ್ಲ ಎಲ್ಲ ಗಿಡದಲ್ಲೂ. ಅಂಥ ಅದ್ಭುತ ಪ್ರಯೋಜನಕಾರಿ ಈ ಗಿಡದಲ್ಲಿದೆ ಅಂತ ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಹಾಗೆ ನಾನು ಮಾಹಿತಿ ಇಷ್ಟಪಡಬೇಕು. ಹೂವು ಒಣಗಿದ ಮೇಲೆ ಈ ಥರ ಆಗ್ತದೆ. ಅದು ಬೀಜವಾಗಿ ಮತ್ತೆ ಉದುರಿ ಮತ್ತೆ ಗಿಡ ಹುಟ್ಟುತ್ತೆ ಸ್ನೇಹಿತರೆ. ಬೀಜಕ್ಕಿಂತ ಈ ಥರ ಪುಟ್ಟ ಗಿಡ ಎಲ್ಲಿ ಸಿಗುತ್ತೋ ಅದನ್ನು ಕಿತ್ಕೊಂಡೋಗಿ ನಿಮ್ಮ ಮನೆ ಹಿತ್ತಲಲ್ಲೋ ನಿಮ್ಮ ಮನೆ ಮುಂದೆಯೋ
ಅಥವಾ ನಿಮ್ಮ ಮನೆ ಒಳಗಡೆ ಒಂದು ಪಾಟಲ್ಲಿ ನೆಟ್ಟಿದ್ರೂ ಕೂಡ ಇದು ಔಷಧಿ ಗಿಡ ಆಗಿರೋದ್ರಿಂದ ನಿಮ್ಮ ಮನೆಗೆ ಒಂದು ಜೀವ ಕಳೆ ಕೊಡುತ್ತೆ ಸ್ನೇಹಿತರೆ. ಇದನ್ನೆಂದಿಗೂ ಮರೆಯದಿರಿ. ನಮ್ಮ ಪ್ರಕೃತಿಯ ನಾವೇ ಉಳಿಸಿಕೊಳ್ಳಬೇಕು. ನಮ್ಮ ಕೆಲವು ಔಷಧಿಗಳ ನಾವೇ ಮಾಡಿಕೊಳ್ಳಬೇಕು ಸ್ನೇಹಿತರೆ. ಪ್ರತಿಯೊಂದಕ್ಕೂ ಆಸ್ಪತ್ರೆ ಅಂತ ಹೋಗ್ತಿದ್ರೆ ಏನು ಪ್ರಯೋಜನ ಇಲ್ಲ ಸ್ನೇಹಿತರೆ. ಪ್ರಕೃತಿಯಿಂದಲೇ ಅವರು ತಗೊಂಡೋಗಿ ಮೆಡಿಷನ್ ಮಾಡ್ತಾರೆ ಅಂದಮೇಲೆ ನಾವು ಉಚಿತವಾಗಿ ಸಿಗುವಂಥ ಔಷಧಿ ಗುಣವನ್ನು ನಾವು ಬಳಸಿಕೊಳ್ಳಲೇಬೇಕಲ್ವ ಸ್ನೇಹಿತರೆ. ಮೊದಲು ನಮ್ಮ ಪ್ರಯತ್ನ ಮಾಡಬೇಕು, ಆಮೇಲೆ ವೈದ್ಯರ ಬಳಿ ಹೋಗಬೇಕು ಸ್ನೇಹಿತರೆ. ಇವ್ಯಾವು ಸೈಡ್ ಎಫೆಕ್ಟ್ ಆಗುವಂಥದ್ದಲ್ಲ. ಇದು ಕೂಡ ನಿಮಗೆ ನೆನಪಿರಲಿ ಸ್ನೇಹಿತರೆ. ಸ್ನೇಹಿತರೆ, ಪುರಾತನ ಇತಿಹಾಸದಲ್ಲಿ ಈ ವಿಷಯಗಳು ಅಡಕ ಆಗಿರ್ತಕ್ಕಂಥದ್ದು ಸ್ನೇಹಿತರೆ. ಈಗಿನ ಕಾಲದ ಯುವಕರಲ್ಲಿ ಇದರ ಪ್ರಜ್ಞೆ ಇಲ್ಲ. ಇವಾಗಿನ ಕಾಲದವ್ರಿಗೆ ಇದರ ಅರಿವು ಕೂಡ ಇರುವುದಿಲ್ಲ. ಇದರ ಮಾಹಿತಿ ಇಷ್ಟ ಆಗಿದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ ಸ್ನೇಹಿತರೆ. ಇಂಥ ಒಳ್ಳೊಳ್ಳೆ ವಿಚಾರಗಳು ಮತ್ತೊಬ್ಬರಿಗೂ ಉಪಯೋಗ ಆಗುವಂತೆ ನಿಮ್ಮ ಸಹಾಯ ನಮಗಿರಲಿ ಸ್ನೇಹಿತರೆ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ನೋಟಿಫಿಕೇಷನ್ ಆನ್ ಮಾಡಿ ಸ್ನೇಹಿತರೆ. ಯಾಕೆ ಅಂದರೆ ನಾವು ಮಾಡುವ ಪ್ರತಿಯೊಂದು ವಿಡಿಯೋ ನಿಮಗೆ ಮೊದಲೇ ತಲುಪುತ್ತೆ ಸ್ನೇಹಿತರೆ. ನಮ್ಮನ್ನು ಹೀಗೆ ಬೆಂಬಲ ನೀಡ್ತಾ ಇರಿ ಸ್ನೇಹಿತರೆ. ಮತ್ತೊಂದು ವಿಡಿಯೋದಲ್ಲಿ ನಾವು ಭೇಟಿ ಆಗೋಣ. ಥ್ಯಾಂಕ್ ಯು ಸ್ನೇಹಿತರೆ.